ಮಲ್ಲೇಶ್ವರಂನ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ 13 ವರ್ಷದಿಂದ ತಲೆಮರೆಸಿಕೊಂಡಿದ್ದಂತಹ ಶಂಕಿತ ಉಗ್ರನ ಬಂಧನ. ಮಲ್ಲೇಶ್ವರಂನ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ 13 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತಹ ಶಂಕಿತ ಉಗ್ರನ ಬಂಧನ. ತಮಿಳುನಾಡು ಉಗ್ರ ನಿಗ್ರಹ ಪಡೆಯಿಂದ ಅಬೂಬಕರ್ ಅವರ ಬಂಧನ. ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯಲ್ಲಿ ತಲೆಮರೆಸಿಕೊಂಡಿದ್ದಂತಹ ಉಗ್ರ 2013ರ ಬಿಜೆಪಿ ಕಚೇರಿಯ ಬಳಿ ನಡೆದಂತಹ ಸ್ಫೋಟದಲ್ಲಿ ಅಬೂಬಕರ್ ಪಾತ್ರವಿತ್ತು. ಅಬೂಬಕರ್ ಭಾಗಿಯಾಗಿರುವ ಬಗ್ಗೆ ಹಲವು ಸಾಕ್ಷಿಗಳು ಕೂಡ ಸಿಕ್ಕಿತ್ತು. ಬಾಂಬ್ ತಯಾರಿಕೆಯಲ್ಲಿ ಪರಿಣಿತಿಯನ್ನ ಪಡೆದಿದ್ದಂತಹ ಶಂಕಿತ ಉಗ್ರ ಅಬೂಬಕರ್ 1995ರಿಂದಲೇ ಹಲವು ಪ್ರಕರಣದಲ್ಲಿ ಬೇಕಾಗಿರುವಂತಹ ವ್ಯಕ್ತಿ. ದೇಶದ ವಿವಿಧ ಭಾಗಗಳಲ್ಲಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಪರ ಸಂಘಟನೆಯ ಮುಖಂಡರ ಕೊಲೆ ಪ್ರಕರಣದಲ್ಲೂ ಈತನ ಕೈವಾಡವಿತ್ತು. ತನಿಖೆಯಲ್ಲಿ ಹಲವು ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಈಗ ಆತನನ್ನ ಬಂಧನ ಮಾಡಿದ್ದಾರೆ. ಮಲ್ಲೇಶ್ವರಂನ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅಂಧರ್ ಮಾಡಲಾಗಿದೆ. 13 ವರ್ಷದಿಂದ ತಲೆಮರೆಸಿಕೊಂಡಿದ್ದಂತಹ ಶಂಕಿತ ಉಗ್ರನ ಬಂಧನವನ್ನ ಮಾಡಲಾಗಿತ್ತು. ತಮಿಳುನಾಡಿನ ಉಗ್ರ ನಿಗ್ರಹ ಪಡೆಯಿಂದ ಅಬೂಬಕರ್ ಬಂಧನವಾಗಿದೆ. ಆಂಧ್ರಪ್ರದೇಶದ ಅನ್ನಮಯ್ಯ ಎನ್ನುವಂತಹ ಜಿಲ್ಲೆಯಲ್ಲಿ ತಲೆಮರೆಸಿಕೊಂಡು ಉಗ್ರ ಇರುವಂಥದ್ದು ವಿಚಾರ ಗೊತ್ತಾಯಿತು. ಆಗ ಯಾವ ವಿಚಾರ ಅಂತಂದ್ರೆ 2013ರ ಬಿಜೆಪಿ ಕಚೇರಿಯ ಬಳಿ ನಡೆದಂತಹ ಒಂದು ಸ್ಫೋಟ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೇ ಸ್ಫೋಟ 2013ರಲ್ಲಿ ನಡೆದಿರುವಂತಹ ಬಾಂಬ್ ಸ್ಫೋಟವನ್ನು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೇ ಸ್ಫೋಟಕ್ಕೆ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಆ ಒಂದು ಕಾರಣಕ್ಕೆ ಆತನನ್ನ ಬಂಧನ ಮಾಡಲಾಗಿದೆ. ಅಬೂಬಕರ್ದು ಇದೊಂದೇ ಕೇಸ್ ಅಲ್ಲ. 1995ರಿಂದಲೂ ಕೂಡ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಅಬೂಬಕರ್ ಈಗ ಸಿಕ್ಕಿದ್ದ. ದೇಶದ ವಿವಿಧ ಭಾಗದಲ್ಲಿ ಬಾಂಬ್ ಸ್ಫೋಟ ಮಾಡಿದ್ದ ಎನ್ನುವಂತಹ ಶಂಕೆ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.